ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡಲ್ಲಿ ಮಕ್ಕಳನ್ನು ಅಥವಾ ದೊಡ್ಡವರನ್ನು ಮೆಂಬರನ್ನು ಆ್ಯಡ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಭಾಳಷ್ಟು ಜನರಿಗೆ ಗೊತ್ತಿರುತ್ತೆ, ಇನ್ನು ಕೆಲವರಿಗೆ ಗೊತ್ತಿರೋದಿಲ್ಲ. ಸೊ ಗೊತ್ತಿಲ್ಲಾರದವರಿಗೆ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದು. ರೇಷನ್ ಕಾರ್ಡ್ನಲ್ಲಿ ಸದಸ್ಯರನ್ನು ಸೇರಿಸೋದು ಯಾವ ರೀತಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಸಲ ವಿಡಿಯೋ ನೋಡಿಕೊಂಡಾಗ ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಒಂದು ರೇಷನ್ ಕಾರ್ಡ್ನಲ್ಲಿ ಸೇರಿಸ್ತಾರೆ ಅಂತ. ನಿಮಗೆ ಹೊಸದಾಗಿ ನೋಡೋರಿಗೆ ನಿಮಗೆ ಅನುಕೂಲ ಆಗುತ್ತೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಗೂಗಲ್ ಸರ್ಚಲ್ಲಿ ಆಹಾರ ಅಂತ ಸರ್ಚ್ ಮಾಡಿ ಈ ರೀತಿಯಾಗಿ ಬರುತ್ತೆ. ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಸ್ವಲ್ಪ ವೇಟ್ ಮಾಡಿ, ಲೋಡಿಂಗ್ ತಗೊಳ್ಳುತ್ತೆ. ಗ್ರಾಮವನ್ನು, ಕರ್ನಾಟಕವನ್ನು ಮತ್ತು ಬೆಂಗಳೂರಿನಲ್ಲಿ ಮಾತ್ರ ಈ ಒಂದು ಅಮೆಂಡ್ಮೆಂಟ್ ಅಥವಾ GSC ಅಪ್ಲಿಕೇಶನ್ಗಳನ್ನು ಹಾಕೋಕ್ಕೆ ಆಗೋದು. ಅಂದರೆ ತಿದ್ದುಪಡಿ ಅಪ್ಲಿಕೇಶನ್ನ ಕೇವಲ ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರಿನಲ್ಲಿ ಮಾತ್ರ ಕೊಡೋದು. ನಾವು ಗುಲ್ಬರ್ಗ ಡಿವಿಷನ್ ಸರ್ವರ್ಗೆ ಒಳಪಡ್ತೀವಿ. ಹಾಗಾಗಿ ಗುಲ್ಬರ್ಗ ಡಿವಿಷನ್ ನಾನು ಮಾಡಿ ಇವಾಗ ತೋರಿಸ್ತಾ ಇದ್ದೇನೆ. ಈ ಹೋಮ್ ಪೇಜಿಗೆ ಬರಬೇಕು. ಹೋಮ್ ಪೇಜಿಗೆ ಬಂದಾಗ ನಿಮಗೆ ಅಲ್ಲಿ ಆಪ್ಷನ್ ಬರ್ತವೆ. ಇಲ್ಲಿ ಸಂಸ್ಥೆಗಳ ಬಳಕೆ ಅಂತಿದೆ. ಸಂಸ್ಥೆಗಳ ಬಳಕೆಯಲ್ಲಿ ಕಲಬುರಗಿ ವಿಭಾಗ ಡಿವಿಷನ್, ನ್ಯಾಯಬೆಲೆ ಅಂಗಡಿ ಲಾಗಿನು ಮತ್ತು ಸೌಕರ್ಯ ಕೇಂದ್ರ ಲಾಗಿನ್ ಅಂತಿದೆ ನೋಡಿ. ಸೌಕರ್ಯ ಕೇಂದ್ರ ಲಾಗಿನ್ ಮೇಲೆ ತೊಗೋಬೇಕು. ತೊಗೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳ ಇಲಾಖೆ, ಫೋಟೋ ಬಯೋ ಸೆಂಟರ್. ಇದರಲ್ಲಿ ನಿಮ್ಮ ಒಂದು ಗ್ರಾಮವನ್ನು ಅಥವಾ ಬೆಂಗಳೂರನ್ನು ಅಥವಾ ಕರ್ನಾಟಕವನ್ನಲ್ಲಿ ಲಾಗಿನ್ ಕೊಟ್ಟಿರ್ತಾರೆ. ಯೂಸಲಿ ಫುಡ್ ಡಿಪಾರ್ಟ್ಮೆಂಟಿಂದ, ಆಹಾರ ಇಲಾಖೆಯಿಂದ ಪಾಸ್ವರ್ಡ್, ಯೂಸರ್ ನೇಮ್ ಕೊಟ್ಟಿರ್ತಾರೆ. ಅವೆರಡನ್ನ ಇಲ್ಲಿ ಹಾಕೋಬೇಕು. ನಾರ್ಮಲ್ ಇದ್ದವರಿಗೆ ಹಾಕೋಕ್ಕೆ ಗೊತ್ತಿರಲ್ಲ. ಇದು ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರಿನಲ್ಲಿ ಮಾತ್ರ ಯೂಸರ್ ಪಾಸ್ವರ್ಡ್ ಇರುತ್ತೆ. ಅದು ಹಾಕಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಹಾಕ್ಕೊಂಡು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಸೆಲೆಕ್ಟ್ ಟೈಪ್ ಆಫ್ ಅಥೆಂಟಿಕೇಷನ್ ಅಂತಿದೆ. ಬಯೋ ಅಂತ ತೊಗೊಳ್ಳಿ. ಐರಿಸ್ ಅಂದರೆ ಕಣ್ಣಿಂದ ಬರುತ್ತೆ. ಸೊ ಬಯೋ ಅಂತಲೇ ಸೆಲೆಕ್ಟ್ ಮಾಡಿ. ಮಾಡಿದ ನಂತರ ಎಸ್ ಅಂತ ಟಿಕ್ ಮಾಡಿ, ಕನ್ಸೆಂಟು ಎಸ್ ಅಂತ ಟಿಕ್ ಮಾಡ್ಕೊಂಡು ಕೆಳಗಡೆ ಮತ್ತೆ ಇಲ್ಲಿ ಬಯೋ ಆಕ್ಸೆಸ್ ಮತ್ತು ಬಯೋ ಮಂತ್ರ ಅಂತಿದೆ. ಸೊ ಮಂತ್ರ ಅಂತ ತೊಗೊಳ್ಳಿ. ಮಂತ್ರ ಡಿವೈಸ್ ಮಾತ್ರ ಚೆನ್ನಾಗಿ ವರ್ಕ್ ಮಾಡುತ್ತಿದ್ದರಲ್ಲಿ ಕಂಪಲ್ಸರಿ ರೇಷನ್ ಕಾರ್ಡ್ ಮಾಡೋರು ಮಂತ್ರ ಡಿವೈಸನ್ನು ಇಟ್ಕೊಳ್ಳಿ. ಇಲ್ಲಿ ಮತ್ತು ಬಯೋ ಮಂತ್ರ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮೊಂದು ಮಂತ್ರ ತಂಬಿನಲ್ಲಿ ಅಲ್ಲಿ ರೆಡ್ ಲೈಟ್ ಬರುತ್ತೆ. ಆವಾಗ ನಿಮಗೆ ಆ ತಂಬನ್ನು ಹಾಕಬೇಕಾಗುತ್ತೆ, ಬಟನ್ ಇಡಬೇಕಾಗುತ್ತೆ. ಯಾರ್ದು ಅಂದರೆ ಕರ್ನಾಟಕವನ್ನು, ಬೆಂಗಳೂರನ್ನು, ಗ್ರಾಮವನ್ನು ಯಾರ್ದು ಲಾಗಿನ್ ಇರುತ್ತೆ ಅವ್ರದ್ದು ಬಟ್ ಇಡಬೇಕಾಗುತ್ತೆ. ಬಟ್ ಇಟ್ಟಾಗ ಮಾತ್ರ ಅದು ಲಾಗಿನ್ ತೊಗೊಳ್ಳೋದು ಕ್ಯಾಪ್ಚರ್ ಆಗುತ್ತೆ. ಕ್ಯಾಪ್ಚರ್ ಆದ ನಂತರ ವೆರಿಫೈ ಕಾಣ್ತಾ ಇದೆಯಲ್ಲ, ಆ ಒಂದು ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಏನು ಸೂಚನೆ ಕೊಟ್ಟಿರ್ತಾರೆ ಅದೊಂದು ಸಲ ಸರಿಯಾಗಿ ನೋಡ್ಕೋಬೇಕು. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಮಂತ್ರ ಡಿವೈಸ್ ಬಗ್ಗೆ ಇಲ್ಲಿ ಇಂಟ್ರಕ್ಷನ್ನ ಕೊಟ್ಟಿರ್ತಾರೆ. ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಎಲ್ಲನೂ ಒಂದು ಸಲ ನೋಡಿಕೊಂಡು 64 ಬಿಡ್ದು ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿರಿ. ನಾನು ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ನೆಕ್ಸ್ಟ್ ಇವಾಗ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನಿಮಗೆ ಹೊಸ ಅಪ್ಲಿಕೇಶನ್ ಮತ್ತು ತಿದ್ದುಪಡಿ ಅಪ್ಲಿಕೇಶನ್ ಎರಡು ರೀತಿ ಲೆಫ್ಟ್ ಸೈಡಲ್ಲಿ ಕೊಟ್ಟಿರ್ತಾರೆ ನೋಡಿ. ನೀವು ಆರಿಸಿ ಮತ್ತು ಕೆಳಗಡೆ ಅಮೆಂಡ್ಮೆಂಟ್ ಆಫ್ ಆರ್ಸಿ ಅಂತ ಕೊಟ್ಟಿದ್ದಾರೆ. ನಾವು ಇವಾಗ ಸದಸ್ಯರನ್ನು ಸೇರಿಸಬೇಕು. ಹಾಗಾಗಿ ಚೇಂಜ್ ಆಫ್ ಅಡ್ರೆಸ್, ಶಾಪು, ಆ್ಯಡ್ ಮೆಂಬರ್ ಅಂತ ಎಕ್ಸಿಟಿಂಗ್ ರೇಷನ್ ಕಾರ್ಡ್ ಅಂತಿದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಈ ಫರ್ದರ್ ಪ್ರೊಸೆಸ್ ಆಗೋಕ್ಕೆ ಎಸ್ ಆರ್ ನೋ ಕೇಳ್ತಾ ಇದೆ. ಇಲ್ಲಿ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ಸರಿಯಾದ ರೀತಿಯಲ್ಲಿ ಓದ್ಕೊಂಡೆ ಪ್ರೊಸೆಸ್ ಮಾಡ್ಬೇಕು. ಎಸ್ ಆರ್ ನೋ ಕೊಡುವಾಗ ತುಂಬ ಕೇರ್ಫುಲ್ಲಾಗಿ. ಇಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಕೇಳುತ್ತೆ. ಇದಾದರೆ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಕನ್ನಡ ಬೇಕಿದ್ರೆ ಕನ್ನಡ ತೊಗೋಬೋದು, ಇಂಗ್ಲೀಷ್ ಬೇಕಿದ್ರೆ ಇಂಗ್ಲೀಷ್ ತೊಗೋಬೋದು. ತೊಗೊಂಡ ನಂತರ ಮತ್ತೆ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಆವಾಗಲೇ ಏನು ಹಾಕಿದ್ರಲ್ಲ ಯೂಸರ್ ಐ ಡಿ ಪಾಸ್ವರ್ಡು, ಅದೇ ಒಂದು ಪಾಸ್ವರ್ಡ್ ಇಲ್ಲಿ ಹಾಕಿ ಮತ್ತೆ ನೀವು ವೆರಿಫೈಯನ್ನು ಕೊಡಬೇಕು. ಕೊಟ್ಟಾಗ ಮತ್ತೆ ನಿಮಗೆ ಸೆಲೆಕ್ಟ್ ಟೈಪ್ ಆಫ್ ಅಥೆಂಟಿಕೇಷನ್ ಕೇಳುತ್ತೆ. ಯಾಕಂದರೆ ಎರಡೆರಡು ಸಲ ಲಾಗಿನ್ ಮಾಡೋದಿರುತ್ತೆ ಅಥೆಂಟಿಕೇಷನ್. ಹಾಗಾಗಿ ಇಲ್ಲಿ ಬಯೋ ಅಂತ ತೊಗೊಳ್ಳಿ. ಬಯೋ ಅಂತ ತೊಗೊಂಡು ಮತ್ತೆ ಕನ್ಸೆಂಟ್ ಎಸ್ ಅಂತ ತೊಗೊಳ್ಳಿ. ಎಸ್ ಅಂತ ತೊಗೊಂಡ ನಂತರ ಇಲ್ಲಿ ಬಯೋ ಮಂತ್ರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಮತ್ತೆ ಬಯೋ ಮಂತ್ರ ಅಂತ ಕ್ಯಾಪ್ಚರನ್ನು ಅಲ್ಲಿ ಕಾಣ್ತಾ ಇರುವಂಥ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಒಂದು ತಂಬನ್ನು ಇಡಬೇಕಾಗುತ್ತೆ. ತಂಬಿಟ್ಟು ವೆರಿಫೈಯನ್ನು ಮಾಡ್ಕೊಳ್ಳಿ. ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಸಲ ವೆರಿಫೈ ಆಗುತ್ತೆ. ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ನಿಮಗೆ ಕಾಲಾವಕಾಶ ಇದೆ ತಿದ್ದುಪಡಿ ಮಾಡ್ಕೋಕ್ಕೆ. ಇಲ್ಲಿ ಮತ್ತೆ ಕನ್ನಡ ಅಂತ ಸೆಲೆಕ್ಟ್ ಮಾಡಿ. ಮತ್ತು ಇಲ್ಲಿ ಪಡಿತರ ಚೀಟಿ ಅಂತ ಕೇಳ್ತಾ ಇದೆ. ಯಾವೊಂದು ರೇಷನ್ ಕಾರ್ಡು ತಿದ್ದುಪಡಿ ಮಾಡಬೇಕು, ಸೇರಿಸಬೇಕು ಸದಸ್ಯರನ್ನು, ಆ ಒಂದು ಸದಸ್ಯರ ರೇಷನ್ ಕಾರ್ಡ್ ಸಂಖ್ಯೆಯನ್ನು ಇಲ್ಲಿ ನಮೂದು ಮಾಡಬೇಕಂದ್ರೆ ನಿಮ್ಮೊಂದು ರೇಷನ್ ಕಾರ್ಡ್ ಸಂಖ್ಯೆಯನ್ನು ಆ್ಯಡ್ ಮಾಡಿ ಮುಂದೆ ಅಂತ ಕ್ಲಿಕ್ ಮಾಡಿ. ಮಾಡಿದ ನಂತರ ಮತ್ತೆ ಇಲ್ಲಿ ಮೆಂಬರ್ ಇರ್ತಾರೆ ರೇಷನ್ ಕಾರ್ಡ್ನಲ್ಲಿ ಯಾರು ಬಂದಿರ್ತಾರೆ ಬಟ್ ಹೊತ್ತಕ್ಕೆ ಅವ್ರದ್ದು ಒಂದು ಹೆಸರನ್ನು ತೊಗೋಬೇಕು. ಫಿಂಗರ್ ಪ್ರಿಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಮತ್ತೆ ಬಯೋ ಆಕ್ಸೆಸ್ ಮತ್ತು ಬಯೋ ಮಂತ್ರ ಅಂತ ಕೇಳುತ್ತೆ. ಇಲ್ಲಿ ಬಯೋ ಮಂತ್ರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಬಯೋ ಮಂತ್ರ ಅಂತ ತೊಗೋಬೇಕು. ತೊಗೊಂಡ ನಂತರ ಕೆಳಗಡೆ ನಿಮಗೆ ತಂಬಿನ ಚಿತ್ರವನ್ನು ಕಾಣುತ್ತಲ್ಲ ಆ ರೀತಿಯಾಗಿ ಕಾಣುತ್ತೆ. ಕಾಣಿದ ನಂತರ ಇಲ್ಲಿ ಕೆಳಗಡೆ
ಕ್ಯಾಪ್ಚರ್ ಕೋಡ್ ಇರುತ್ತವೆ ನಿಮಗೆ. ಈ ಒಂದು ಕ್ಯಾಪ್ಚರನ್ನು ಅಲ್ಲಿ ನೋಡಿಕೊಂಡು ಎಂಟ್ರ್ ಮಾಡಬೇಕು. ಮಾಡಿಕೊಂಡು ಬಯೋಮಂತ್ರ ಅಂತ ಕ್ಲಿಕ್ ಮಾಡಿ ಯಾರ್ದು ಮೇಲ್ಗಡೆ ಸೆಲೆಕ್ಟ್ ಮಾಡಿರ್ತೀವಲ್ಲ ಸದಸ್ಯರ ಹೆಸರು ರೇಷನ್ ಕಾರ್ಡ್ನಲ್ಲಿ ಅವರ ಒಂದು ತಂಬನ್ನು ತಗೋಬೇಕು. ಬಟ್ ಇಟ್ಟಿಗೆ ನಿಮಗೆ ಕರೆಕ್ಟಾಗಿ ಇಡಬೇಕು, ಇಲ್ಲಾಂದರೆ ಮರಳಿ ಮತ್ತು ಅದೇ ಮಾಡಬೇಕಾಗುತ್ತೆ. ಹೇಗೆ ಹೆಬ್ಬಟ್ಟು ಮೊದಲೇ ಇಡಬೇಕಾಗುತ್ತೆ, ಕರೆಕ್ಟಾಗಿ ತೊಗೊಳುತ್ತೆ ಹೆಬ್ಬೆರಳು. ಹಾಕಿದ ನಂತರ ಪರಿಶೀಲಿಸಿ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಯಾಪ್ಚರ್ ಆದ ನಂತರ ಪರಿಶೀಲಿಸಿ ತೊಗೊಳ್ಳಿ, ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಸರ್ವರ್ ಸ್ಲೋ ಇದೆ ನಮ್ಮದು, ಹಾಗಾಗಿ ಸ್ವಲ್ಪ ಲೇಟ್ ಆಗ್ತದೆ. ನೋಡಿ ಪರಿಶೀಲಿಸಿ ಅಂತ ಇವಾಗ ಕೊಟ್ಟಿದ್ದೀನಿ, ನೋಡಿ ಓಪನ್ ಆಗಿದೆ. ಇವಾಗ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ನ ಒಂದು ಡೀಟೇಲ್ಸು ಸ್ಟೇಟಸ್ ಕೂಡ ತೋರಿಸುತ್ತೆ. ನಮಗೆ ಇವಾಗ ಸದಸ್ಯರನ್ನ ಸೇರಿಸಬೇಕು, ಹಾಗಾಗಿ ಇಲ್ಲಿ ಹ್ಯಾಡ್ ಅಥವಾ ಎಡಿಟ್ ಅಥವಾ ಡಿಲೀಟ್ ಮೆಂಬರ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒಂದು ಆಪ್ಷನ್ ಇದೆ ನೋಡಿ, ಆ್ಯಡ್ ಆರ್ ಎಡಿಟ್ ಆರ್ ಡಿಲೀಟ್ ಅಂತ ಕೊಟ್ಟಿದ್ದಾರೆ. ಆ್ಯಡ್ ಮಾಡ್ಬೋದು, ಎಡಿಟ್ ಮಾಡ್ಬೋದು ಮತ್ತು ಡಿಲೀಟನ್ನು ಮಾಡ್ಬೋದು ಮೆಂಬರ್. ಫಸ್ಟ್ನೇ ಒಂದು ಸೆಲೆಕ್ಟ್ ಮಾಡಿಕೊಂಡ್ರೆ ಇವಿಷ್ಟನ್ನು ಮಾಡ್ಬೋದು. ಸದಸ್ಯರು ಸೇರಿಸ್ಬೋದು, ಸದಸ್ಯರನ್ನು ಡಿಲೀಟ್ ಮಾಡ್ಬೋದು ಮತ್ತು ಸದಸ್ಯರನ್ನು ಏನಾದರೂ ಅಲ್ಲಿ ಕರೆಕ್ಷನ್ ಕೂಡ ಮಾಡೋ ಹೆಸರು ಕೂಡ ತಿದ್ದುಪಡಿಯನ್ನು ಮಾಡ್ಕೋಬೋದು ಫಸ್ಟ್ ಆಪ್ಷನಲ್ಲಿ. ಹಾಗಾಗಿ ಫಸ್ಟ್ ಆಪ್ಷನ್ ತೊಗೊಂಡಿದ್ದೆ ನಾನು. ಮತ್ತು ಬೇರೆ ಫೈರ್ ಸಬ್ ಚೇಂಜು, ಅಡ್ರೆಸ್ ಚೇಂಜು, ಕಾರ್ಡ್ ಟೈಪ್ ಚೇಂಜು ಈ ರೀತಿಯಾಗಿದ್ದಾವೆ. ಇವು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರುವಾಗ ಸದಸ್ಯರನ್ನ ಸೇರಿಸುವುದು. ಹಾಗಾಗಿ ಫಸ್ಟ್ನ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ನಿಮಗೆ ಯಾವ್ದು ಬೇಕೋ ಇದರಲ್ಲಿ ನೋಡಿಕೊಂಡು ನೀವು ಆಯ್ಕೆಯನ್ನು ಮಾಡ್ಕೋಬೋದು. ನನಗೆ ಮಾತ್ರ ಜಸ್ಟ್ ಒಂದು ವಿದ್ಯಾರ್ಥಿಯನ್ನು ಸೇರಿಸ್ಬೇಕು ರೇಷನ್ ಕಾರ್ಡ್ನಲ್ಲಿ, ಹಾಗಾಗಿ ಅದನ್ನು ನಾನು ಆ್ಯಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ರಿಕ್ವೈರ್ಮೆಂಟ್ ಏನಿದೆ ನಿಮ್ಮದು ಅದನ್ನು ನೋಡ್ಕೊಂಡು ನೀವು ಸೆಲೆಕ್ಟನ್ನು ಮಾಡ್ಕೋಬೋದು. ಆನಂತರ ಅರ್ಜಿಯನ್ನು ಮುಂದುವರಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಲೋಡಿಂಗ್ ತೊಗೊಂಡು ಮತ್ತೊಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ಕೆಳಗಡೆ. ನೋಡಿ ಇವಾಗ ಕೆಳಗಡೆ ಬಂದಿದೆ ಈ ರೀತಿಯಾಗಿ. ಸದಸ್ಯರು ಎಷ್ಟು ಜನ ಇದ್ದಾರೆ ರೇಷನ್ ಕಾರ್ಡ್ನಲ್ಲಿ ಅಷ್ಟು ಜನರ ಒಂದು ಫೋಟೋನ ಇಲ್ಲಿ ತೋರಿಸುತ್ತೆ ನಿಮಗೆ. ಅದನ್ನು ನೋಡ್ಕೋಬೇಕು ಯಾರ್ಯಾರು ಇದ್ದಾರೆ ರೇಷನ್ ಕಾರ್ಡ್ನಲ್ಲಿ ಅಂತ. ಸರಿಯಾಗಿದೆ ಅಂತ ಒಂದು ಚೆಕ್ ಮಾಡ್ಕೊಳ್ಳಿ, ರೀಚೆಕ್ಕನ್ನು ಮಾಡಿಕೊಂಡು ಇವು ನಾವು ಸದಸ್ಯರನ್ನು ಸೇರಿಸಬೇಕು. ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಸದಸ್ಯರನ್ನು ಸೇರಿಸಿ ಅಂತ ಕನ್ನಡದಲ್ಲಿ ಇದೆ. ಆ ಒಂದು ಆಪ್ಷನನ್ನು ಇವಾಗ ನೀವು ಸೆಲೆಕ್ಟನ್ನು ಮಾಡ್ಕೋಬೇಕು. ಸೇರಿಸಿ ಅಂತ ಕ್ಲಿಕ್ ಮಾಡಿ ನಂತರ ಈ ರೀತಿ ಎಂಟರ್ ಆಧಾರ್ ಕಾರ್ಡ್ ನಂಬರ್ ಅಂತ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡಿ ಯಾರ್ದು ಇವಾಗ ಸೇರಿಸ್ಬೇಕು ಅಂದ್ಕೊಂಡಿದ್ದಾರೆ ರೇಷನ್ ಕಾರ್ಡ್ನಲ್ಲಿ ಅವರ ಒಂದು ಆಧಾರ್ ಸಂಖ್ಯೆಯನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ಕೇರ್ಫುಲ್ಲಾಗಿ ಸರಿಯಾಗಿ ಎಂಟ್ರ್ ಮಾಡಿಕೊಂಡು ಮುಂದೆ ಅಂತ ಒಂದು ಆಪ್ಷನ್ ಇದೆಯಲ್ಲ, ಮುಂದೆ ಮೇಲೆ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಅದು ಮುಂದಿನ ತಿಂಗಳು ಅಥವಾ ನಿಮಗೆ ಮಾರ್ಚ್ವರೆಗೂ ಒಂದು ತಿದ್ದುಪಡಿ ಅವಕಾಶ ಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಇದೆ. ಆರಾಮಿಸಿ ಮಾಡ್ಕೊಳ್ಳಿ, ನಿಮಗೆ ಟೈಮು ಸಿಕ್ಕಾಪಟ್ಟಿದೆ. ಅದಾದ ನಂತರ ನೋಡಿ ಮುಂದೆ ಕೊಟ್ಟ ನಂತರ ನನ್ನ ಆಧಾರ್ ಅಂತ ಇದೆ. ಸೊ ಇದು ಕನ್ಸೆಂಟನ್ನು ಮೊದಲನೇದು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಗೋ ಅಂತ ಕ್ಲಿಕ್ ಮಾಡಿ ಸ್ವಲ್ಪ ಲೋಡಿಂಗ್ ತೊಗೊಂಡು ಮತ್ತು ಈ ರೀತಿಯಾಗಿ ಓಪನ್ ಆಗುತ್ತೆ. ಫಿಂಗರ್ ಪ್ರಿಂಟ್ ಅಂತ ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ. ಫಿಂಗರ್ ಪ್ರಿಂಟ್ ಅಂತ ಸೆಲೆಕ್ಟ್ ಆಗಿದ್ದರೆ ಓಕೆ ಅಂತ ಮುಂದೆ ಅಂತ ಕ್ಲಿಕ್ ಮಾಡಿ. ಕೆಲವು ಸಲ ಐರಿಸ್ ಅಂತ ಆಗಿರುತ್ತೆ, ಅದನ್ನು ಮತ್ತೆ ಫಿಂಗರ್ ಪ್ರಿಂಟಿಂಗ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮುಂದೆ ಅಂತ ಕ್ಲಿಕ್ ಮಾಡಿ ಮತ್ತೆ ನಿಮಗೆ ಬಯೋಮೆಟ್ರಿಕ್ದು ಒಂದು ಕ್ಯಾಪ್ಚರ್ದು ಕಾಣುತ್ತೆ ನೋಡಿ, ಕ್ಯಾಪ್ಚರ್ ಕೋಡ್ ಬಂದಿದೆ. ಇವಾಗ ಬಯೋಮಂತ್ರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಯೋಮಂತ್ರ ಸೆಲೆಕ್ಟ್ ಮಾಡಿಕೊಂಡು ಇವಾಗ ನಿಮಗೆ ಹೆಬ್ಬೆರಳಿನ ಗುರುತು ಚೀಟಿ ಕಾಣುತ್ತೆ. ಸೊ ಅದನ್ನು ಕಂಡ ನಂತರ ಇವಾಗ ಕ್ಯಾಪ್ಚರ್ ಕೋಡ್ ಹಾಕಬೇಕಾಗುತ್ತೆ ನೋಡಿ. ಇಲ್ಲಿರುವಂಥ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಎಂಟ್ರ್ ಮಾಡಬೇಕು ರೈಟ್ ಸೈಡಲ್ಲಿ. ಕ್ಯಾಪ್ಚರ್ ಹಾಕಿದ ಮೇಲೆ ಬಯೋಮಂತ್ರ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಯಾರದು ಸೇರಿಸ್ಬೇಕು ಅಂದ್ಕೊಂಡಿದ್ರೆ ಅವರ ಒಂದು ಹೆಬ್ಬೆರಳನ್ನು ಅಲ್ಲಿ ಡಿವೈಸ್ ಮೇಲೆ L1 ಡಿವೈಸ್ ಮೇಲೆ ಇಡಬೇಕಾಗುತ್ತೆ. ಅವ್ರದನ್ನು ಸ್ಕ್ಯಾನ್ ಮಾಡ್ಕೋಬೇಕು ಬಟ್ಟನ್ನು ಮಾಡಿದ ನಂತರ ಮತ್ತು ಪರಿಶೀಲಿಸಿ ಅಂತ ತೊಗೋಬೇಕು. ಅದು ವೆರಿಫೈ ಆಗುತ್ತೆ. ಯಾರ್ದು ಬಟ್ಟು ಇಟ್ಟಿರ್ತಾರಲ್ಲ ಅವ್ರದ್ದು ಪರಿಶೀಲನೆ ಆಗುತ್ತೆ ಅಂದರೆ ವೆರಿಫೈ ಆಗುತ್ತೆ. ಸ್ವಲ್ಪ ವೇಟ್ ಮಾಡಬೇಕು. ಕ್ಯಾಪ್ಚರ್ ಕೋಡ್ ಸರಿಯಾಗಿ ಹಾಕಬೇಕಿಲ್ಲ ಅಂದರೆ ಮತ್ತೆ ಮರಳಿ ಅದೇ ಮಾಡಬೇಕಾಗುತ್ತೆ. ಹಾಗಾಗಿ ನೋಡಿ ಇವಾಗ ಬಂದಿದೆ. ಕೆಳಗಡೆ ನಿಮಗೆ ಯಾರ್ದು ಆಧಾರ್ ಕಾರ್ಡ್ ಹಾಕಿ ನೀವು ಬಟ್ಟು ತೊಗೊಂಡಿರ್ತೀರ ಅವರ ಒಂದು ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ. ಅವ್ರ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತು, ಅವ್ರು ಯಾವ ಊರು, ಅವರ ಫೋಟೋ ಎಲ್ಲನೂ ಬಂದಿರುತ್ತೆ. ಸೊ ಅದಾದ ನಂತರ ಇಲ್ಲಿ ಸೆಲೆಕ್ಟ್ ಯುವರ್ ರಿಲೇಷನ್ಶಿಪ್ ಅಂತ ಕೇಳುತ್ತೆ. ಹೆಡ್ ಆಫ್ ದಿ ಫ್ಯಾಮಿಲಿಗೆ ಏನಾಗಬೇಕು, ಮಗ ಆಗಬೇಕಾ, ಮಗಳಾಗಬೇಕಾ, ಏನಾಗಬೇಕು ಅನ್ನೋದಿಲ್ಲಿ ಬರುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಆಕ್ಯುಪೇಷನ್ ಕೇಳುತ್ತೆ, ಏನು ಕೆಲಸ ಮಾಡ್ತಾರೆ ಮೇನ್ ಆಕ್ಯುಪೇಷನು, ಪ್ರೊಫೆಷ್ನಲ್ಲು, ಅನ್ಎಂಪ್ಲಾಯ್ಡು, ಸ್ಟೂಡೆಂಟು ಈ ರೀತಿಯಾಗಿ ಇಲ್ಲಿ ಬಂದಿರುತ್ತೆ. ನೋಡ್ಕೊಳ್ಳಿ, ಅದರ್ಸ್ ಅಂತ ಹಾಕ್ಕೊಳ್ಳಿ. ಮತ್ತು ಸಬ್ ಆಕ್ಯುಪೇಷನ್ ಕೇಳುತ್ತೆ ಮತ್ತೊಂದು ಸಲ. ಅಲ್ಲಿ ನಿಮಗೆ ಸ್ಟೂಡೆಂಟು ಅಥವಾ ವರ್ಕ್ ಯಾವ್ದು ಮಾಡ್ತಾರೆ ಅದನ್ನು ಇಲ್ಲಿ ಡೀಟೇಲಾಗಿ ಲಿಸ್ಟ್ ಬರುತ್ತೆ ನೋಡಿ. ಇವಾಗ ಲಿಸ್ಟ್ ಬಂದಿದೆ ಆಕ್ಯುಪೇಷನಲ್ಲಿ. ಮೇನ್ ಆಕ್ಯುಪೇಷನ್ ಒಂದು ಕೇಳುತ್ತೆ, ಬರೀ ಓನ್ಲಿ ಆಕ್ಯುಪೇಷನ್ ಅಂತ ಕೇಳುತ್ತೆ. ಕೆಲಸದ ವಿಧ ಸ್ಟೂಡೆಂಟ್ ಅಂತ ಹಾಕ್ಕೊಂಡಿದ್ದೀನಿ ನಾನು. ಅದಾದ ನಂತರ ಇನ್ಕಮ್ ಸರ್ಟಿಫಿಕೇಟನ್ನು ಹಾಕ್ಕೋಬೇಕು. ಅಪ್ಲಿಕೇಶನ್ ಸ್ವಲ್ಪ ಬೇಗ ಮುಗಿಸ್ಬೇಕು, ಡಿಲೇ ಆಗಬಾರ್ದು. ಡಿಲೇ ಆದಾಗ ಮತ್ತು ಸರ್ವರ್ ಹೋಗಿಬಿಡುತ್ತೆ, ಮತ್ತು ರೀಲಾಗಿನ್ ಕೇಳುತ್ತೆ. ಹಾಗಾಗಿ ಎಲ್ಲನೂ ಬೇಗ ಹಾಕ್ಕೊಂಡು ಇಲ್ಲಿ ಇನ್ಕಮ್ಮು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಎರಡು ಕೇಳುತ್ತೆ ನೋಡಿ. ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತಿದೆ. ಇವೆರಡು ಆಡಿ ನಂಬರ್ ಹಾಕಿ ವೆರಿಫೈ ಇನ್ಕಮ್ ಸರ್ಟಿಫಿಕೇಟ್, ವೆರಿಫೈ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ
ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿರುವಂಥ ಡಾಟಾ ಇಲ್ಲಿ ನಿಮಗೆ ಶೋ ಆಗುತ್ತೆ. ಇನ್ಕಮ್ನಲ್ಲಿರುವಂಥ ಡಾಟಾ ಮತ್ತು ಕ್ಯಾಶ್ನಲ್ಲಿರುವಂಥ ಡಾಟಾ ಈ ಬಾಕ್ಸ್ಗಳಲ್ಲಿ ಫಿಲ್ ಆಗಿ ಹೋಗುತ್ತೆ. ವೆರಿಫೈ ಕೊಟ್ಟ ನಂತರ ಇದೆಲ್ಲ ಕಾಸ್ಟ್ ಇನ್ಕಮ್ನಲ್ಲಿ ಇರುವಂಥ ಡಾಟಾ ಕ್ಯಾಪ್ಚರ್ ಆಗಿ ಅಲ್ಲಿ ನಿಮಗೆ ಶೋ ಆಗ್ತಾ ಹೋಗುತ್ತೆ. ನಾನು ಇವಾಗ ಕಾಸ್ಟ್ ಮತ್ತು ಇನ್ಕಮ್ ಎರಡನ್ನು ಹಾಕಿ ವೆರಿಫೈ ಮಾಡಿದ್ದೀನಿ. ಡಾಟಾ ಅಲ್ಲೆಲ್ಲ ಶೋ ಆಗಿದೆ, ಕರೆಕ್ಟಾಗಿ ಬಂದಿದೆ. ಇವಾಗ ಉಳಿಸುವಂಥ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅಂದಾಗ ಮೇಲ್ಗಡೆ ಇರುವಂಥ ಸದಸ್ಯರಲ್ಲಿ ಹೋಗಿ ಈ ಒಂದು ವಿದ್ಯಾರ್ಥಿಯ ಒಂದು ಫೋಟೋ ಹೆಸರು ಅಲ್ಲಿ ಆ್ಯಡ್ ಆಗುತ್ತೆ. ನೋಡಿ, ಮುಂಚೆ 3 ಜನ ಇದ್ದರು, ಇವಾಗ 4 ಜನ ಒಂದು ಫೋಟೋ ಅಲ್ಲಿ ತೋರಿಸ್ತಾ ಇದೆ. ಅಂದರೆ ಮೇಲ್ಗಡೆ ಸದಸ್ಯರಲ್ಲಿ ಹೋಗಿ ಆ್ಯಡ್ ಆಗಿದೆ. ಮತ್ತು ಇನ್ನೊಬ್ಬರದ್ದು ನಿಮಗೆ ಸೇರಿಸ್ಬೇಕಂದ್ರೆ ಮತ್ತೆ ಸದಸ್ಯರನ್ನು ಸೇರಿಸಿ ಅಂತ ಕ್ಲಿಕ್ ಮಾಡಬೇಕು. ಮತ್ತು ಅವ್ರ ಆಧಾರ್ ಕಾರ್ಡ್ ಹಾಕಬೇಕು. ಆಧಾರ್ ಕಾರ್ಡ್ ಹಾಕಿ ಬಟ್ ಕೊಡಬೇಕು. ಅವ್ರದ್ದು ಬಟ್ ಕೊಟ್ಟಾಗ ನಂತರ ಮತ್ತೆ ವೆರಿಫೈ ಮಾಡಿದರೆ ಅವರ ಒಂದು ಫೋಟೋ ಓಪನ್ ಆಗುತ್ತೆ. ಅವಾಗ ಮತ್ತೆ ಅವ್ರ ಕಾಸ್ಟ್ ಇನ್ಕಮು ಹಾಕಿಸಿ ಮತ್ತೆ ವೆರಿಫೈ ಕೊಡಬೇಕು. ವೆರಿಫೈ ಕೊಟ್ಟು ಮತ್ತೆ ಸೇರಿಸಿ ಅಂತ ಕೊಟ್ಟಾಗ ಮಾತ್ರ ಮತ್ತೊಬ್ಬರದ್ದು ಸದಸ್ಯರನ್ನು ನೀವು ಸೇರಿಸ್ಬೋದು. ಹಿಂಗೆ ಈ ರೀತಿ ಎಷ್ಟು ಜನ ಬೇಕಾದರೂ ನೀವು ಸೇರಿಸ್ಕೋಬೋದು. 1 ಜನ, 5 ಜನ, 10 ಜನ, 20 ಜನ ಬೇಕಾದ್ರೂ ನೀವು ಸೇರಿಸ್ಕೋಬೋದು ರೇಷನ್ ಕಾರ್ಡ್ನಲ್ಲಿ. ಇದೇ ಸೇಮ್ ಪ್ರೊಸೀಜರ್ ಇರುತ್ತೆ. ಸೇಮ್ ಅವ್ರ ಆಧಾರ್ ಕಾರ್ಡು ಕ್ಯಾಶ್ ಇನ್ಕಮ್ ಹಾಕಿ ಸಬ್ಮಿಟನ್ನು ಮಾಡೋದಿರುತ್ತೆ. ಒಟ್ಟು ಇಬ್ಬರನ್ನು ನಾನು ಸೇರಿಸಿದ್ದೀನಿ. ಇವಾಗ ನೋಡಿ, ಎಲ್ಲ ಮೆಂಬರ್ದು ಹೆಸರು ಡೀಟೇಲ್ಸ್ ಎಲ್ಲ ಬಂದಿದೆ. ಸೊ ಇದನ್ನು ಎಲ್ಲ ಸರಿಯಾಗಿದೆ ಅಂತ ನೋಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಒಂದು ಬಟನ್ ಕಾಣ್ತಾ ಇದೆ ನೋಡಿ. ಸಬ್ಮಿಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಕ್ಲಿಕ್ ಕೊಟ್ಟ ನಂತರ ನಿಮಗೆ ಈ ರೀತಿಯ ಒಂದು PDF ಅಕ್ಲಾಜ್ಮೆಂಟು ಓಪನ್ ಆಗುತ್ತೆ. ಇದನ್ನು ಒಂದು ಕಾಪಿಯನ್ನು ಪ್ರಿಂಟ್ ತಗೋಬೇಕು. ಮತ್ತೊಂದು PDF ಸೇವ್ ಮಾಡ್ಕೊಳ್ಳಿ, ಫ್ಯೂಚರಲ್ಲಿ ಬೇಕಾಗುತ್ತೆ. ಇದನ್ನು ಈ ಒಂದು ಫಾರ್ಮನ್ನು ಅಕ್ಲಾಜ್ಮೆಂಟನ್ನು ನಿಮ್ಮ ಒಂದು ಹತ್ತಿರದ ತಹಸೀಲ್ ಆಫೀಸ್ನಲ್ಲಿ ಆಹಾರ ಇಲಾಖೆ ಇರುತ್ತೆ, ಫುಡ್ ಡಿಪಾರ್ಟ್ಮೆಂಟು, ಆ ಒಂದು ಡಿಪಾರ್ಟ್ಮೆಂಟಿಗೆ ಹೋಗಿ ಇದನ್ನು ಸಬ್ಮಿಟ್ ಮಾಡಬೇಕು. ಇದ್ರ ಜೊತೆಗೆ ಯಾರ್ದು ಸೇರಿಸಿರ್ತೀವಲ್ಲ ನಾವು, ಅವ್ರದ್ದು ಒಂದು ಆಧಾರ್ ಕಾರ್ಡು, ಅವರ ಒಂದು ಜಾತಿ ಆದಾಯ ಪ್ರಮಾಣಪತ್ರ ಕೂಡ ಜೊತೆಗೆ ಜೆರಾಕ್ಸನ್ನು ಕೊಡಬೇಕಾಗುತ್ತೆ. ಒಂದು ಅಕ್ಲಾಜ್ಮೆಂಟ್ ಜೊತೆಗೆ ಆಧಾರ್ ಕಾರ್ಡು, ಕ್ಯಾಶ್ ಇನ್ಕಮ್ ಒಯ್ದು ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡಿದರೆ ನಿಮಗೆ 1 ರಿಂದ 2 ದಿನದಲ್ಲಿ ಈ ಒಂದು ನಿಮ್ಮ ಒಂದು ಅಕ್ಲಾಜ್ಮೆಂಟನ್ನು ಅಪ್ರೂವಲ್ ಮಾಡ್ತಾರೆ. ಅಪ್ರೂವಲ್ ಆದ ನಂತರ ನಿಮಗೆ ಈ ಒಂದು ರೇಷನ್ ಕಾರ್ಡ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ತುಂಬ ಈಸಿಯಾಗಿ ಆನ್ಲೈನ್ ಮುಖಾಂತರ ಗ್ರಾಮ ಕರ್ನಾಟಕ ಬೆಂಗಳೂರಿನ ಲಾಗಿನ್ನಲ್ಲಿ ಸೇರಿಸುವುದು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ, ಏನಾದರೂ ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ನೋಡಿ.